ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಯಶಸ್ವಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ IPL 2025 ಟಿಕೆಟನ್ನು ಹೇಗೆ ಬುಕ್ ಮಾಡೋದು ಅನ್ನೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ, ಈಗ ಅಪ್ಕಮಿಂಗ್ ಮ್ಯಾಚ್ಗಳಿಗೆ ಏನು ಮ್ಯಾಚ್ಗಳು ಬರ್ತಾ ಇದೆಯಲ್ಲ, ಈ ಮ್ಯಾಚ್ಗಳದ್ದು ನಾವು IPL ಟಿಕೆಟನ್ನು ಲೋವೆಸ್ಟ್ ಪ್ರೈಸಲ್ಲಿ ನಾವು ಟಿಕೆಟನ್ನು ಬುಕ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಆನ್ಲೈನ್ IPL ಟಿಕೆಟ್ ಬುಕ್ಕಿಂಗ್ 2025 ಅಂತೇಳಿ ನಾವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ನಮಗೆ ಸ್ಪಾನ್ಸರ್ಡ್ ಕೆಳಗಡೆ ನಮಗೆ ಯಾವ ಲಿಂಕ್ ಮೂಲಕ ನಾವು ಟಿಕೆಟನ್ನು ಬುಕ್ ಮಾಡ್ಬೋದು ಅನ್ನೋದು ಲಿಂಕ್ ತೋರಿಸುತ್ತೆ. ವೈಗೋಗೋ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಆಮೇಲೆ ಬುಕ್ ಮೈ ಶೋದಲ್ಲೂ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. IPL ಟಿಕೆಟ್ ಪ್ರೈಸ್ 2025 IPL ಟಿಕೆಟ್ಸ್ price.in ಅಂತ ಇದೆಯಲ್ಲ, ಇದ್ರ ಮೇಲೂ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ನಾನು ಮಾಡ್ತಾ ಇದ್ದೀನಿ ಇವಾಗ. ತುಂಬ ವೆಬ್ಸೈಟ್ಗಳಿದೆ, ನೀವು ಯಾವ ಜಿನಿಯನ್ ವೆಬ್ಸೈಟ್ ಇರುತ್ತೆ ಅದನ್ನ ನೋಡ್ಕೊಂಡು ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೋದು. ನಾನಿಲ್ಲಿ IPL ಟಿಕೆಟ್ ಬುಕ್ಕಿಂಗ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟನ್ನು ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ ನಮಗೆ ಇಲ್ಲಿ ಮ್ಯಾಚ್ಗಳು ತೋರಿಸ್ತಾ ಇದೆ. ಅಂದರೆ 5ನೇ ತಾರೀಕಿಂದ ಮ್ಯಾಚ್ಗಳು ಯಾವಿದೆ ಆ ಮ್ಯಾಚ್ಗಳ ಟಿಕೆಟ್ ಮಾತ್ರ ನಮ್ಗೆ ತೋರಿಸ್ತಾ ಇದೆ. ಇವಾಗ 31 4th ಏನು ಮ್ಯಾಚ್ಗಳಿದೆ ಅದೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುತ್ತೆ ಟಿಕೆಟು. ನೋಡಿ, ಇಲ್ಲಿದೆ ನೋಡಿ. ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಸನ್ರೈಸ್ ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟನ್ಸ್, ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಈ ಥರ ನಿಮಗೆ ಎಲ್ಲ ಟೀಮ್ಗಳು ಬರುತ್ತೆ. ಈ ಟೀಮ್ಗಳ ಮೂಲಕ ನಿಮ್ಮ ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅಪ್ಕಮಿಂಗ್ ಮ್ಯಾಚ್ಗಳು ಯಾವ್ದು ಬರುತ್ತೆ ಅಂತ ಹೇಳಿ ಇಲ್ಲಿ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಹ ಇದೆ, ಇನ್ನು ಟಿಕೆಟ್ ಇಲ್ಲಿ ಓಪನ್ ಆಗಿಲ್ಲ ಇದು. ನೋಡಿ, ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಡೇ 20ಕ್ಕೆ ಇರೋದು, ಬಟ್ ಇದಿನ್ನೂ ಕಮಿಂಗ್ ಸೂನ್ ಅಂತ ಇದೆ, ಇನ್ನು ಬಂದಿಲ್ಲ ಟಿಕೆಟಿಗೆ ಇದು. ಇದರಲ್ಲಿ ಈ ವೆಬ್ಸೈಟ್ ಮೂಲಕ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮಗೆ IPL ಬುಕ್ಕಿಂಗ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ನಿಮಗೆ, ಇದರಿಂದಲೂ ನೀವು ಇಲ್ಲಿ ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಸ್ಟಾರ್ಟಿಂಗ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 750 ರೂಪೀಸಿಂದ ನಿಮಗೆ 28,000 ತನಕ ಇದೆ. ನಿಮಗೆ ಹೈಯೆಸ್ಟ್ ಟಿಕೆಟ್ ರೇಟ್ಸ್ ಬಂದುಬಿಟ್ಟು ನಿಮಗೆ ರಾಜಸ್ಥಾನ್ ರಾಯಲ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನೋಡಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮಾತ್ರ 2,300 ರೂಪೀಸ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಉಳಿದಿರೋದೆಲ್ಲ ಮ್ಯಾಚ್ಗಳಿಗೂ ನಿಮಗೆ 750 ಇರುತ್ತೆ. 499 ಪಂಜಾಬ್ ಕಿಂಗ್ಸ್ ಬಂದುಬಿಟ್ಟು 499 ರೂಪೀಸ್ ಇದೆ ಲೋಯೆಸ್ಟ್ ಪ್ರೈಸ್ ನಿಮಗೆ. ಮ್ಯಾಕ್ಸಿಮಮ್ ಪ್ರೈಸ್ ಬಂದುಬಿಟ್ಟು 8,500. ಬಟ್ ಚೆನ್ನಾಗಿ ನೋಡಿ, ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೋಡಿ 2,300 ಸ್ಟಾರ್ಟಿಂಗ್ ಪ್ರೈಸು, ಬಟ್ ಹೈಯೆಸ್ಟ್ ಟಿಕೆಟ್ಸ್ ರೇಟ್ ಇಸ್ 42,350 ರೂಪೀಸ್ ಇದೆ. ನೋಡಿ, ಜಾಸ್ತಿ ರೇಟಿಗೆ ಸೇಲ್ ಆಗ್ತಾ ಇರೋದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಟಿಕೆಟು. ನೋಡಿ, ಇಲ್ಲಿ ನಿಮಗೆ ಈ ಥರ ಬರುತ್ತಲ್ಲ, ಇಲ್ಲಿ ಬಂದಾಗ ನೀವು ಇಲ್ಲಿ ಟಿಕೆಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನಿವಾಗ ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ಬುಕ್ ಟಿಕೆಟ್ ಅಂತ ನೀವು ಇಲ್ಲಿ ಕೊಡಬೇಕಾಗತ್ತೆ. ಬುಕ್ ಟಿಕೆಟ್ ಅಂತ ಕೊಟ್ಟ ಮೇಲೆ ನಿಮಗೆ IPL ಮ್ಯಾಚಸ್ 31 ಮ್ಯಾಚ್ ಇದು. ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಇರುತ್ತೆ. April 15ಗೆ 7:30 PM ನೋಡಿ, ಬಂದುಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 1,250 ರೂಪೀಸ್ ಇದೆ ನಿಮಗೆ ಇಲ್ಲಿ. ನೀವು ಇಲ್ಲಿ ಟಿಕೆಟ್ ಬುಕ್ಕನ್ನು ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಬುಕ್ ಟಿಕೆಟ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಬುಕ್ ಟಿಕೆಟ್ ಕೊಟ್ಟ ಮೇಲೆ ನಿಮಗೆ ಒಂದು ಡಯಾಗ್ರಾಮ್ ಬರುತ್ತೆ ಮ್ಯಾಚ್. ನಿಮಗೆ ಸ್ಟೇಡಿಯಮ್ದು ನಿಮಗೆ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ಡಯಾಗ್ರಾಮ್ ಬರುತ್ತೆ. ಇಲ್ಲಿ ನಿಮಗೆ ತೋರಿಸುತ್ತೆ ನಿಮಗೆ ಯಾವ್ದು ಬೇಕು ಅಂತ ಹೇಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈಸ್ಟು, ವೆಸ್ಟು ಮತ್ತು ನಾರ್ತು, ಸೌತು ಅಂತ ಹೇಳಿ 4 ದಿಕ್ಕಲ್ಲಿ ತೋರಿಸುತ್ತೆ ನಿಮಗೆ. ಇದರ ಮೂಲಕ ನೀವು ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಟಿಕೆಟ್ ಬಂದುಬಿಟ್ಟು ನಿಮಗೆ 1,250, 1,500, 1,750, 6,000, 12,500 ಅಂತ ಇದೆ ನಿಮಗೆ ಇಲ್ಲಿ. ನೋಡಿ, ಈಗ ಎಕ್ಸಾಂಪಲ್ ನೀವು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೈಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಇಲ್ಲಿ ನಿಮಗೆ ಈ ಥರ ನಿಮಗೆ ಓಪನ್ ಆಗುತ್ತೆ. ನೀವು ಯಾವುದ್ರ ಮೇಲೆ ಬ್ಲಾಕ್ ಮೇಲೆ ನೀವು ಕ್ಲಿಕ್ ಮಾಡ್ತೀರೋ ಆವಾಗ ಈ ಟಿಕೆಟ್ ಅಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಟಿಕೆಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಗ್ರೌಂಡ್ ದಿಸ್ ವೇ ಅಂದರೆ ಗ್ರೌಂಡ್ ಬಂದುಬಿಟ್ಟು ನಿಮಗೆ ಈ ವೇದಲ್ಲಿ ಗ್ರೌಂಡ್ ಇರುತ್ತೆ. ನಿಮಗೆ ಎಲ್ಲ ತೋರಿಸ್ತಾ ಇರ್ತಾರೆ. ನಿಮ್ಗೆ ನೋಡಿ, ತೋರಿಸ್ತಾ ಇದ್ದಾರೆ. ನೋಡಿ, ಇದು ಬಂದುಬಿಟ್ಟು ನಿಮಗೆ ಫ್ರಂಟ್ ಸೆಕ್ಷನ್ ಆಗಿರುತ್ತೆ. ಇದು ಟಾಪ್ ಆ್ಯಂಡ್ ಸೆಕ್ಷನ್. ನಿಮಗೆ
ನೋಡಿ ನಾನು ಇಲ್ಲಿ ಒಂದು ಟಿಕೆಟನ್ನು ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ನಾಟ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ರೋ ನಂಬರ್ ಎನ್ ಅಂತ ಬರುತ್ತೆ, ಸೀಟ್ ಬಂದ್ಬಿಟ್ಟು 100. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾನೆ. ಇಲ್ಲೊಂದು 2 ಸೀಟನ್ನು ಕ್ಲಿಕ್ ಮಾಡಿದ್ದಾನೆ. ಈ ಬ್ಲೂ ಇಂಕಲ್ಲಿ ಏನಿರುತ್ತಲ್ಲ ನಿಮಗೆ ಬ್ಲೂ ಮಾರ್ಕಲ್ಲಿ ಇದೆಲ್ಲ ಸೀಟ್ ಅವೈಲೇಬಲ್ ಸೀಟ್ಗಳಿರೋದು ಇದು. ನೋಡಿ ನಾನು ಇಲ್ಲಿ ಒಂದು ಸೀಟನ್ನು ತಗೊಳ್ತೇನೆ ನಿಮಗೆ ತೋರಿಸ್ಲಿಕ್ಕೆ. ನೋಡಿ ಒಂದು ಸೀಟ್ ಬಂದುಬಿಟ್ಟು 1750 ರೂಪೀಸ್ ಒಂದು ಟಿಕೆಟ್ ಆಗಿರುತ್ತೆ. ನೀವು ಆ್ಯಡ್ ಕಾರ್ಟ್ ಅಂತ ಮಾಡಿಕೊಂಡು ಪೇಮೆಂಟ್ ಮಾಡಿಕೊಂಡು ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿ ಯಾವ ಸೀಟ್ ತಗೊಂಡ್ರು ನಿಮಗೆ ಸೇಮ್ ಪ್ರೈಸಲ್ಲೇ ತೋರಿಸ್ತಾ ಇದೆ. ನಿಮಗೆ ಇಲ್ಲಿ ಇದು ನೋಡಿ 1750 ಅಂತಾನೆ ತೋರಿಸ್ತಾ ಇದೆ. ನೀವು ಬ್ಯಾಕ್ ಹೋಗೋಣ. ಇವಾಗ ಬ್ಯಾಕ್ ಹೋಗ್ಬಿಟ್ಟು ನಾನು ಮತ್ತೆ ರೀಸೆಲೆಕ್ಟ್ ಮಾಡ್ತೀನಿ. ನೋಡಿ ನಾನು ಇವಾಗ 1750 ಈ ಟಿಕೆಟ್ ನಮ್ಗೆ ತೋರಿಸ್ತಾ ಇತ್ತು. ನೀವು ಇನ್ನೂ ಕಮ್ಮಿ ಬೇಕು ಅಂದರೆ 1250 ರೂಪೀಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೂ ಸಿಗುತ್ತೆ ನಿಮಗೆ. ಇದು ಶೋವಿಂಗ್ ಅವೈಲೇಬಲ್ ಸ್ಟ್ಯಾಂಡ್ಸ್ ಅಂತ ಹೇಳಿ ನಿಮಗೆ ಇದು ಸಿಗ್ತಾ ಇರೋದು ನಿಮಗೆ. ನೋಡಿ ಇಲ್ಲಿ ನಿಮಗೆ ಇದೆಲ್ಲ ಸ್ಟ್ಯಾಂಡ್ ಬಂದ್ಬಿಟ್ಟು ತೋರಿಸ್ತಾ ಇದೆಯಲ್ಲ ಇಲ್ಲಿ. ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ 1500 ಮೇಲೆ ನೀವು ಕ್ಲಿಕ್ ಮಾಡಿದಾಗ ಓನ್ಲಿ ಇದು ಮಾತ್ರ ಬರುತ್ತೆ ನಿಮಗೆ. ಸೌತ್ ಈಸ್ಟ್ ಅಪ್ಪರ್ ಟೈರ್ ಅಂತ ಹೇಳಿ ಡ್ರೀಮ್ 11 ಈ ಪೊಸಿಷನಲ್ಲಿ ಬಂದರೆ ನಿಮಗೆ 1750 ಇದು ನಿಮಗೆ ಟಿಕೆಟನ್ನು ನೀವು ಬುಕ್ ಮಾಡ್ಕೋಬೋದು. 1750 ರೂಪೀಸಲ್ಲಿ ನಿಮಗೆ ಇದು ಜಿಯೋ ನಾರ್ತ್ ಅಪ್ಪರ್ ಸೈಡ್ ಅಂತ ಹೇಳಿ. ಇಲ್ಲಿ 6000 ಬಂದ್ಬಿಟ್ಟು ನಿಮಗೆ ಇಲ್ಲಿ ಡ್ರೀಮ್ 11 ಅಂತ ಇದೆಯಲ್ಲ ಇಲ್ಲಿ ಫ್ರಂಟ್ ಸೈಡಿಗೆ ಬರುತ್ತೆ. ಆಮೇಲೆ 12500 ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ವ್ಯೂ ಚೆನ್ನಾಗಿ ಬರುತ್ತೆ. ಈ ಪ್ರೈಸ್ ಜಾಸ್ತಿ ಆಗೋದಕ್ಕೂ ನಿಮಗೆ ಮ್ಯಾಚ್ ನೋಡೋ ವ್ಯೂಸ್ಗಳು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಸಿಂಪಲ್ 1250 ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಯಾವ್ದು ಬೇಕೋ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ನೋಡಿ ನಾನು ಈ ಸೆಕ್ಷನ್ನ ತೊಗೊಳ್ತಾ ಇದ್ದೇನೆ. ಇವಾಗ ಸೀಟಿಂಗ್ ಚಾರ್ಟ್ ನಿಮಗೆ ಪ್ರಿಪೇರ್ ಆಯಿತು. ಪ್ರಿಪೇರ್ ಆದಮೇಲೆ ಇಲ್ಲಿ ನಿಮಗೆ ಬ್ಲೂದಲ್ಲಿ ಏನು ಬರ್ತಾ ಇದೆಯಲ್ಲ ನಿಮಗೆ ಇದು ಈ ಬ್ಲೂ ಮಾರ್ಕಲ್ಲಿ ಮಾತ್ರ ನೀವು ಟಿಕೆಟನ್ನು ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಉಳಿದಿರೋದು ನಿಮಗೆ ಎಲ್ಲೂ ಸೀಟ್ ನಿಮಗೆ ಆಲ್ರೆಡಿ ಸೋಲ್ ಔಟ್ ಆಗಿರುತ್ತೆ. ಗ್ರೌಂಡ್ ಬಂದು ಡಿಸ್ಪ್ಲೇ ಇರುತ್ತೆ. ನಾನು ಇಲ್ಲೊಂದು ಟಿಕೆಟನ್ನು ಖಾಲಿ ಇದೆ ಸಿಂಗಲ್ ಸೀಟಿಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಕ್ಲಿಕ್ ಮಾಡಿದಾಗ ನಿಮಗೆ 1250 ಪರ್ ಟಿಕೆಟ್ ಬಂದಿರುತ್ತೆ ನಿಮಗೆ. ಇಲ್ಲಿ ಫೇಸ್ 1 KENT ವೆಸ್ಟ್ ಅಪ್ಪರ್ ಸೈಡ್ ಅಂತ ಅಪ್ಪರ್ ಟೈರ್ ಅಂತ ಬರುತ್ತೆ ನಿಮಗೆ D67ಅಲ್ಲಿ. ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟಮೇಲೆ ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ನಿಮಗೆ ಇಲ್ಲಿ OTP ಬರುತ್ತೆ. ಆ OTP ಮೂಲಕ ನೀವು ಲಾಗಿನ್ ಹಾಕ್ಕೊಂಡು ನೆಕ್ಸ್ಟ್ ನೀವು ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಟಿಕೆಟನ್ನು ನೀವು ಬೈ ಮಾಡಿಕೊಂಡು ನಿಮಗೆ ಒಂದು ಟಿಕೆಟ್ ನಿಮ್ಮ ಮೇಲಿಗೆ ಬರುತ್ತೆ. ಆ ಟಿಕೆಟನ್ನು ತೊಗೊಂಡು ನೀವು ಟಿಕೆಟ್ ಮ್ಯಾಚನ್ನು ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ನಾನು ಇವಾಗ ನಿಮಗೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ ನಾನು ಇವಾಗ ಬುಕ್ ಮಾಡ್ತಾ ಇರೋದು ಏನು ಯಾವ ಟಿಕೆಟ್ ಹೇಳಿದ್ರೆ 1750 ರೂಪೀಸ್ ಟಿಕೆಟನ್ನು ನಾನು ಇಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನೋಡಿ ಇನ್ನೊಂದ್ಸಲ ನಿಮಗೆ ತೋರಿಸ್ತೀನಿ. ನೋಡಿ ನಾನು 1750 ರೂಪೀಸ್ ಟಿಕೆಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಜಿಯೋ ನಾರ್ತ್ ಅಪ್ಪರ್ ಟೈರ್ ಅಂತ ಹೇಳಿ B ಬ್ಲಾಕ್. ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾನು ಇಲ್ಲಿ ಟಿಕೆಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನನಗೆ ಯಾವುದು ಬೇಕು ಅಂತೇಳಿ ಇಲ್ಲಿ ಬ್ಲೂ ಮಾರ್ಕಲ್ಲಿ ಇದೆಯಲ್ಲ ಇದೆಲ್ಲ ನಿಮಗೆ ಅವೈಲೇಬಿಲಿಟಿ ಇರೋದು. ಇಲ್ಲಿ ನೀವು ಯಾವ್ದು ಬೇಕೋ ಅದನ್ನ ತೊಗೋಬೋದು. ನಾನು ಇಲ್ಲಿ ಒಂದು ಸೀಟನ್ನು ಬುಕ್ ಮಾಡ್ತಾ ಇದ್ದೀನಿ. ಜಸ್ಟ್ ನನಗೋಸ್ಕರ ಇದು ಅಪ್ಡೇಟ್ ಕಾರ್ಟ್ ಅಂತ ಇದೆ. ಅಪ್ಡೇಟ್ ಕಾರ್ಟ್ ಅಂತ ಕೊಡಿ. ನೋಡಿ ಲೋಡ್ ಆಗ್ತಾ ಇದೆ. ಅಪ್ಡೇಟ್ ಕಾರ್ಟ್ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಆ್ಯಡ್ ಆನ್ಸ್ ನೀವು 2 ವೀಲರ್ಸ್ ಇದ್ದರೆ 2 ವೀಲರ್ಸ್ ಪಾರ್ಕಿಂಗನ್ನು ನೀವು ಆ್ಯಡ್ ಮಾಡ್ಕೋಬೋದು. 4 ವೀಲರ್ಸ್ ಇದೆ 4 ವೀಲರ್ ಪಾರ್ಕಿಂಗನ್ನು ಆ್ಯಡ್ ಮಾಡ್ಕೋಬೋದು. ಯಾವುದೂ ಇಲ್ಲ ಅಂತಂದರೆ ನೀವು ಇಲ್ಲಿ ಸ್ಕಿಪ್ ಮಾಡಿಕೊಂಡು ನೀವು ಮುಂದೆ ಹೋಗ್ಬೋದು. ಇಲ್ಲಿ ಮುಂದೆ ಹೋದ ತಕ್ಷಣ ನಿಮಗೆ ಟಿಕೆಟ್ ಡೀಟೇಲ್ಸ್, ಫಿಸಿಕಲ್ ಟಿಕೆಟ್ಸ್ ರಿಕ್ವೈರ್ಡ್ ಎಂಟರ್ ದಿ ವೆನ್ಯೂ ಅಂತ ಬರುತ್ತೆ ನಿಮಗೆ. ಇಲ್ಲಿ ಡಿಲಿವರಿ ಪಬ್ಲಿಕ್ ಬಾಕ್ಸ್ ಆಫೀಸ್ ನೀವು ಪಿಕಪ್ ಮಾಡ್ತೀರಾ. ಪಬ್ಲಿಕ್ ಬಾಕ್ಸ್ ಆಫೀಸಲ್ಲಿ ನೀವು ಪಿಕಪ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಪಬ್ಲಿಕ್ ಆಫೀಸಲ್ಲಿ ನೀವು ಪಿಕಪ್ಪನ್ನು ನೀವು ಮಾಡ್ಕೋಬೋದು. ನಾನು ಇಲ್ಲಿ ಪಿಕಪ್ ಅಂತ ಕೊಡ್ತಾ ಇದ್ದೀನಿ.
ನೋಡಿ ಇಲ್ಲಿ ನಿಮಗೆ ಪಿಕಪ್ ಆಪ್ಷನಲ್ಲಿ ನಿಮ್ಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಯು ವಿಲ್ ರಿಸೀವ್ ದಿ ಡೀಟೇಲ್ಸ್ ಅಬೌಟ್ ದಿ ಬಾಕ್ಸ್ ಆಫೀಸ್ ಆನ್ ಇಮೇಲಿಗೆ ನಿಮಗೆ ಡೀಟೇಲ್ಸ್ ಬರುತ್ತೆ ಕಂಪ್ಲೀಟಾಗಿ. ಕ್ಯಾರಿ ದಿ ಇ ಟಿಕೆಟ್ ಆ್ಯಂಡ್ ಯು ಐ ಡಿ ಪ್ರೂಫ್ ಆ್ಯಂಡ್ ಗೆಟ್ ಯುವರ್ ಫಿಸಿಕಲ್ ಟಿಕೆಟ್ ಅಂತ ಹೇಳಿ ಬರುತ್ತೆ. ಐ ಡಿ ಕಾರ್ಡನ್ನು ನೀವು ಕ್ಯಾರಿ ಮಾಡಿಕೊಂಡು ನೀವು ಈ ಟಿಕೆಟನ್ನು ತೊಗೊಂಡೋಗಿ ನೀವು ಫಿಸಿಕಲ್ ಟಿಕೆಟನ್ನು ನೀವು ಬೈ ಮಾಡಬೇಕಾಗುತ್ತೆ. ಯು ಮೇ ಬಿ ರಿಕ್ವೈರ್ಡ್ ಟು ಶೇರ್ ಆನ್ ಒ ಟಿ ಪಿ ವಿಸಿಬಲ್ ಆನ್ ದ ಟಿಕೆಟ್ ಆನ್ ಯುವರ್ ಪ್ರೊಫೈಲ್ ಅಂತೇಳಿ. ಇನ್ ಕೇಸ್ ನಿಮಗೆ ಒ ಟಿ ಪಿ ಬೇಕು ಅಂತಂದರೆ ಅಲ್ಲಿ ಒ ಟಿ ಪಿಯನ್ನು ಕೊಟ್ಬಿಟ್ಟು ಟಿಕೆಟನ್ನು ತೊಗೋಬೇಕಾಗುತ್ತೆ. ನೋಡಿ ನಿಮ್ಮ ಸ್ಟೇಡಿಯಂ ಬರುತ್ತೆ, ನಿಮಗೆ ಚೂಸ್ ಒನ್ ಪಿಕಪ್ ಲೊಕೇಶನ್ ನಿಮ್ಗೆ ತಿಳಿಸುತ್ತೆ. ಗೇಟ್ ನಂಬರ್ 2A ಅಂತೇಳಿ ಯಾವ ಗೇಟ್ ಅಂತ ನಿಮಗೆ ತೋರಿಸುತ್ತೆ. ಯಾವುದೇ ಮ್ಯಾಚ್ ಇರ್ಬೋದು, ನೀವು ಬೆಂಗಳೂರು ಮ್ಯಾಚಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ತೀರಾ ಅಂತಂದರೆ ಯಾವುದೇ ಸ್ಟೇಡಿಯಮಲ್ಲಿದ್ದರೂ ನಿಮ್ಗೆ ಇದೇ ಥರ ಸೇಮ್ ಪ್ರೊಸೆಸರ್ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ನೀವು ಆಯಿತು, ಇದಾದ ತಕ್ಷಣ ನಿಮಗೆ ಇಲ್ಲಿ ನೀವು ಗೇಟ್ ಯಾವುದು ಅಂತ PCA ಸ್ಟೇಡಿಯಂ ಯಾವುದು, ನಾನು ಇಲ್ಲಿ ಗೇಟ್ ನಂಬರ್ 2A ಅಂತ ಕೊಟ್ಟಿದ್ದೇನೆ. 2A ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಸೆಲೆಕ್ಟ್ ದಿ ಡೇಟ್, ಚೂಸ್ ಯುವರ್ ಪಿಕಪ್ ಸ್ಲಾಟ್. ನೀವು ಯಾವಾಗ ನೀವು ಟಿಕೆಟನ್ನು ನೀವು ಬುಕ್ ಮಾಡ್ಕೊತೀರಾ ಅಂತೇಳಿ ಆ ಡೇಟಿಗೆ ನೀವು 7th 8th 9th 10th, ನಾನು ಇವಾಗ 14 ತನಕ ನಿಮಗೆ ಪಾಸಿಬಿಲಿಟಿ ಇರುತ್ತೆ ನೀವು ಟಿಕೆಟನ್ನು ನೀವು ಫಿಸಿಕಲ್ ಟಿಕೆಟನ್ನು ನೀವು ಡ್ರಾ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನಿಮ್ಗೆ ಯಾವ ಡೇಟ್ ನಿಮಗೆ ಸೂಟೇಬಲ್ ಆಗುತ್ತೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟೆಡ್ ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾನೆ, ಯಾವ ಟೈಮ್ ಬೇಕು ಆ ಟೈಮ್ ಮಾಡ್ಕೊಂಡು ನೀವು ಇಲ್ಲಿ ಕಂಟಿನ್ಯೂ ಅಂತ ಹೇಳಿ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಒಂದು ಟಿಕೆಟ್ಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ನೋಡಿ ಇಲ್ಲಿ ಬರ್ತದೆ, ನಿಮಗೆ ಟಿಕೆಟ್ ಡೀಟೇಲ್ಸ್ ಆಯಿತು, ಆರ್ಡರ್ ಸಮ್ಮರಿನೂ ಆಯಿತು, ಟಿಕೆಟ್ಸ್ ಟಾಟಾ IPL 2025 ಮಾರ್ಚ್ 31 ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತೇಳಿ ಮಾರ್ಚ್ 31ಗೆ ಇರೋದು ಇದು. ಸಾರಿ ಮ್ಯಾಚ್ 31 ಅಂತೇಳಿ, ಮ್ಯಾಚ್ 31 ಅಂತ ಇರೋದು ಜಿಯೋ ನಾಟ್. ನೀವು ಎಲ್ಲಿ ಬುಕ್ ಮಾಡಿದ್ದಾರೆ ಒಂದು ಟಿಕೆಟು 1750 rupees ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಆರ್ಡರ್ ಸಮ್ಮರಿ, ಆಮೇಲೆ GST ಬುಕ್ಕಿಂಗ್ ಫೀಸು, ಆಮೇಲೆ ಅದೆಲ್ಲ ಸೇರಿಬಿಟ್ಟು ನಿಮಗೆ 1915.20 ಆಗುತ್ತೆ. ಬಿಲ್ಲಿಂಗ್ ಡೀಟೇಲ್ಸ್, ನೀವೇನಾದರೂ ಬಿಲ್ಲಿಂಗ್ ಡೀಟೇಲ್ಸ್ ಇದೆ ನೀವು ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸನ್ನು ನೀವು ಇಲ್ಲಿ ಕೊಡ್ಬೋದು. ನೋಡಿ ಬಿಲ್ಲಿಂಗ್ ಡೀಟೇಲ್ಸ್ ಬರುತ್ತೆ, ನಂಬರು ಮತ್ತು ಇದೆಲ್ಲ ಕೊಟ್ಕೊಂಡು ನೀವು ಇಲ್ಲಿ ಹೋಗ್ಬೋದು. ನಾವು ಕಂಟಿನ್ಯೂ ಅಂತ ಕೊಡ್ತಿದ್ದೇನೆ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ಬಿಲ್ಲಿಂಗ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಇಲ್ಲಿ ನೇಮನ್ನು ಹಾಕಬೇಕಾಗುತ್ತೆ. ನಾನು ನೇಮನ್ನು ಹಾಕಿದ್ದೇನೆ. ಇಲ್ಲಿ ಪಿನ್ ಕೋಡ್ ಅಂತ ಹಾಕಬೇಕಾಗತ್ತೆ. ನೀವು ನೋಡಿ ಪಿನ್ ಕೋಡ್ ಹಾಕಿದ ಮೇಲೆ ನೀವು ಇಮೇಲ್ ಐಡಿಯನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಇಮೇಲ್ ಐಡಿ ಹಾಕಬೇಕಾಗುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಟಿಕ್ ಮಾಡಿಕೊಂಡು ನೀವು ಇಲ್ಲಿ ಕಂಟಿನ್ಯೂ ಅಂತ ಹೇಳಿ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕೊಟ್ಮೇಲೆ ನೀವು ಆ್ಯಡ್ ಎ ಕ್ರೆಡಿಟ್ ಕಾರ್ಡ್ or ಡೆಬಿಟ್ ಕಾರ್ಡ್ ಅಂತ ಕೇಳುತ್ತೆ, ನೆಟ್ ಬ್ಯಾಂಕಿಂಗ್ ಅಂತ ಕೇಳುತ್ತೆ, ಆ್ಯಡ್ ನೀವು UPI ID ಅಂತ ಕೇಳುತ್ತೆ. ಚೆಕ್ಔಟ್ ಆಪ್ಷನಲ್ಲಿ ನೀವು ಚೆಕ್ಔಟ್ ಆಪ್ಷನಲ್ಲಿ ನೀವು ಇಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡ್ತೀರಾ ಅಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಚೆಕ್ಔಟ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ನೆಟ್ ಬ್ಯಾಂಕಿಂಗ್ ಬರುತ್ತೆ. ನೀವು ನೆಟ್ ಬ್ಯಾಂಕಿಂಗ್ ಮೂಲಕ SBI ಬ್ಯಾಂಕ್ ಇಲ್ಲ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿರ್ತಾನೆ, ನೀವು ಯಾವ ಬ್ಯಾಂಕ್ ಮೂಲಕ ನೀವು ಆಕ್ಸಿಸ್ ಬ್ಯಾಂಕ್, HDFC, ICICI, ಕೋಟಕ್ ಬ್ಯಾಂಕ್ಸ್, SBI ಯಾವುದಾದ್ರು ಕೊಡ್ಬೋದು ನೀವು ಇಲ್ಲಿ. ಅದ್ಯಾವುದೂ ಇಲ್ಲ ಅಂತಂದರೆ ನೀವು UPI ನಂಬರ್, ನೀವು ಗೂಗಲ್ ಪೇ, ಫೋನ್ಪೇ, ಭೀಮ್ ಆ್ಯಪ್, Paytm ಇದೆಲ್ಲ ಯೂಸ್ ಮಾಡಿಕೊಂಡು ನೀವು ಚೆಕ್ಔಟನ್ನು ಮಾಡಿ ಟಿಕೆಟನ್ನು ನೀವು ಇಲ್ಲಿ ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮತ್ತೆ ನಿಮ್ಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.